ಶಿವ ಕೊಟ್ಟ ಶರೀರಕ ದೇವಾಲಯ ಅಂದಾರ ಇದೇ ಆತ್ಮ ರಾಮನ ಗೂಡಿ. ಶಿವ ಕೊಟ್ಟ ಶರೀರಕ ದೇವಾಲಯ ಅಂದಾರ ಇದೇ ಆತ್ಮ ರಾಮನ ಗುಡಿ. ಹಲೋ ಹಲೋ ಮ್ಯಾಲನ ತಳಗನ ಒಳಗನ ಹೊರಗನ ಹಿಂಗೆ ಹೇಳುತ್ತ ಬಂದರು. ಮ್ಯಾಲನ ತಳಗನ ಒಳಗನ ಹೊರಗನ ಹಿಂಗೆ ಹೇಳುತ್ತ ಬಂದರು. ಹರಿದಾಡು ಮನಸ್ಸಿದು ಹೈರಾಣ ಮಾಡ್ತದ ಮನಸ್ಸಿಗೆ ಗಚ್ಚಾಗಿ ಮನವನ ಹಾಳ ಮಾಡ್ತಾದೋ ಕಿಡಗೇಡಿ. ಮಂಗ್ಯ ಮನಸ್ಸಿಗೆ ಕುದುರಿ ಮಾಡಿ ಲಗಾಮ ಹಾಕಿ ಮ್ಯಾಲದ ಹೋಗಿ ಒಂದ ತಡಿ. ಮಂಗ್ಯ ಮನಸ್ಸಿಗೆ ಕುದುರಿ ಮಾಡಿ ಲಗಾಮ ಹಾಕಿ ಮ್ಯಾಲದ ಹೋಗಿಯೋ ತಮ್ಮ ತಡಿ. ದೇವರ ಇಲ್ಲದ ಬಲ್ಲವರಿಗೆ ಕೇಳಬಾರದೆ ನಾವು ನೀವು ಕುಂತ ಕೇಳಬಾರದು. ಮ್ಯಾಲನ ತಳಗಾನ ಒಳಗಾನ ಹೊರಗಾನ ಹಿಂಗೆ ಹೇಳುತ್ತ ಬಂದರು. ಮ್ಯಾಲನ ತಳಗಾನ ಒಳಗಾನ ಹೊರಗಾನ ಹಿಂಗೆ ಹೇಳುತ್ತ ಬಂದರು. ದೇವರ ಹಾನಂತ ತೋರಿಸಿ ಕೊಡುತ್ತಾನ ಸದ್ಗುರುವಿಗೆ ಉಣಸೋ ಯಾಡಿ ಮಾಡಿ ಅಷ್ಟಮದ ಕುಟ್ಟಿ ಮಾಡ್ತಾನ ಪುಡಿ ಪುಡಿ. ಒಳ್ಳೆ ಮಾನವ ಜನ್ಮ ಹೊಳ್ಳಿ ಬರುವುದಿಲ್ಲ ಸುತ್ತಿಡು ಅಡಿ ನುಡಿ ತೊಡಿ. ಒಳ್ಳೆ ಮಾನವ ಜನ್ಮ ಹೊಳ್ಳಿ ಬರುವುದಿಲ್ಲ ಸುತ್ತಿಡು ಅಡಿ ನುಡಿ ತೊಡಿ. ಅಲ್ಲನ ದೇವರ ಇಲ್ಲದ ನಗರು ಬಲ್ಲವರಿಗೆ ಕೇಳಬಾರದೆ ನಾವು ನೀವು ಮುಂದ ಕೇಳಬಾರದು. ಮ್ಯಾಲನ ತಳಗಾನ ಒಳಗಾನ ಹೊರಗಾನ ಹಿಂಗೆ ಹೇಳುತ್ತ ಬಂದರು. ಮ್ಯಾಲನ ತಳಗಾನ ಒಳಗಾನ ಹೊರಗಾನ ಹಿಂಗೆ ಹೇಳುತ್ತ ಬಂದರು. ಕಳ್ಳ ಕೌಟಿಗೆ ಹೋಗಿ ಭಂಡಾರ ಹೊಡೆದಾರ. ಏನಾಗ್ಯದಪ್ಪ ಅಲ್ಲಿ ಭಂಡಾರ ಗೊಟ್ಟಿ ಆಯ್ತು ಭೀಮ ದಡಿ. ಅಮರಾಯ ಅಣ್ಣ ತಮ್ಮರು 4 ಮಂದಿ ಸಾವ ಜೋಡಿ. ಶೇಖ ಸೈಯದರು ಅಮರಾಯನ ತಲೆ ಮ್ಯಾಲ ವರ್ಷರು ಕಲ್ಲಿನ ಪಡಿ. ಶೇಖ ಸೈಯದರು ಬಂದು ಅಮರಾಯನ ತಲೆ ಮ್ಯಾಲ ವರ್ಷರು ಕಲ್ಲಿನ ಪಡಿ. ಅಲ್ಲದ ದೇವರ ಎಲ್ಲದ ನಗರು ಬಲ್ಲವರಿಗೆ ಕೇಳಬಾರದೆ ನಾವು ನೀವು ಕುಂತ ಕೇಳಬಾರದು. ಮ್ಯಾಲನ ತಳಗಾನ ಒಳಗಾನ ಹೊರ
ಭಂಡಾರಗೋಟಿ ಗ್ರಾಮದಾಗ ಏನಾಗ್ಯದ ಅಂತ ಕೇಳಿದ್ರ ಅಮರಾಯನ ತಲೆ ಮ್ಯಾಗ ಪಡಿಗಲ್ ಹೊರಿಸ್ಯಾರ್ರಿ. ಮಾಸಿದ್ದಪ್ಪನ ಮಗನಾಗಿರ್ತಕ್ಕಂತ ಅಮರಾಯ ಹೌದು. ಒಂದಾನೊಂದ ಕಾಲದಲ್ಲಿ ಸಂಚಾರ ಮಾಡುತ್ತಾ ಮಾಸಿದ್ದ ಇಲ್ಲಿ ಸುಲಾಪುರ ಗ್ರಾಮಕ್ಕೆ ಹೋಗಿದ್ದಾನೆ. ಮಠದ ಸಂಚಾರಿ ಎಲ್ಲ ಅಮರಾಯ ಹೊರಿಸ್ಯಾನ. ಅಮರಾಯ ಹೊರಿಸ್ಯಾನ ಊರಿಂದೆಲ್ಲ ಇಲ್ಲಿ ನೋಡ್ಕೋತ ಹೋಗು ಮಠದವಲ್ಲೇ ತಿಳ್ಕೊಂಡು. ಅವಾಗ ಏನಾಗ್ಯದ, ಈ ವಸೂಲಿ ಮಾಡೋರು ಅಂತ ಹೇಳಿ ಅವಾಗ ಕಂದಾಯ ಅಂತ ಕೊಡ್ತಿದ್ರು. ಸಾರಾ ತಾರಿಪ್ಪ, ಸಾರಾ ಅಂತ ಕರೀತಾರ. ಹೌದು. ಅದು ಸರ್ಕಾರಕ್ಕೆ ತುಂಬಬೇಕಾಗ್ಯದ. ಅವಾಗ ಇವನು ಬಲ್ಯಕ್ಕೆ ದುಡ್ಡಿಲ್ಲ, ಅಮರಾಯನ ಕಡೆ ದುಡ್ಡಿಲ್ಲ. ಏನ್ ಮಾಡ್ತಾರ ಅಂತ ಕೇಳಿದ್ರೆ, ನೀ ಯಾವಾಗ ದುಡ್ಡು ಕೊಡ್ತೀನಿ ನೋಡು ಅಲ್ಲಿವರೆಗೆ ನಿನ್ನ ತಲೆ ಮ್ಯಾಲ ಕಲ್ಲಿನ ಪಡಿ ಹೊರಸ್ತೇವ ತಿಳ್ಕೊಂಡು ಶೇಖ್ ಸೈದರ್ ದರ್ಬಾರ. ಹೌದೌದು. ಅವ್ರ ಏನ್ ಮಾಡಿರು ಅಂತ ಕೇಳಿದ್ರೆ ಇವನ್ ತಲೆ ಮ್ಯಾಲ ತಂದು ದೊಡ್ಡ ಕಲ್ಲಿನ ಪಡಿ ಇಟ್ರು ಹರಿಶಾರ. ಹೌದು. ಅದು ಎಲ್ಲ ಭಗವಂತನ ಲೀಲೆ. ಏನಾತ್ರಿಪ್ಪ ಅವಾಗ? ಆಗ್ಲಿ ಅಂತೇಳಿ ಹೊತ್ಕೊಂಡು ನಿತ್ತಾನ. ಊರ್ ಜನ ಎಲ್ಲ ನಿತ್ಕೊಂಡು ಹವ್ವ ಹಾರಿ ನೋಡ್ಲಕ್ಕತ್ತಾರ. ಹೌದು. ಇಂಥ ಒಂದು ಭೀಕರವಾಗಿರ್ತಕ್ಕಂತ ಇವನ ತಲೆ ಮೇಲೆ ಇವನಿಗೆ ಕಲ್ಲಿನ ಪಡಿ ಹೊರಿಸ್ಯಾರಲ್ಲ, ಹ್ಯಾಂಗ ನಿಂತಿದ್ದಾನ ತಿಳ್ಕೊಂಡು ಎಲ್ಲರೂ ನೋಡ್ತಾರ. ಹೌದು. ಏನಾತ್ರಿಪ್ಪ? ಆಶ್ಚರ್ಯಾಗಿ ನೋಡ್ತಾರ. ಎಲ್ಲಿ ಯಾವ ನಮ್ಮ ಡೋನುಜ ಗ್ರಾಮದಿಂದ ದೇವಪ್ಪ ಗೌಡ ಆಗಿರ್ತಕ್ಕಂತ ಸಂಚಾರ ಮಾಡ್ಕೋತ ಬರ್ತಾ ಇದ್ದಾನೆ. ಅಂದ್ರ ಅವ್ರ ಬೀಗರ ಮನಿನೂ ಅಲ್ಲೇ ಇತ್ತಂತ. ಸಂಚಾರ ಮಾಡ್ಕೋತ ಬಂದು ನೋಡ್ತಾನ, ಅಮರಾಯನ ತಲೆ ಮ್ಯಾಗ ಕಲ್ಲಿನ ಪಡಿ. ಇವ್ರೇ ಎಲ್ಲಾ ತಲೆ ಮ್ಯಾಲ ಕಲ್ಲಿನ ಪಡಿ ಹೊರಿಸಿದೇವತ್ತ ನಕ್ಕೋತ ನಿಂತಾರ ಇವ್ರೆಲ್ಲರೂ. ಹೌದು. ಅಮರಾಯಿಗಿನ ತಲೆ ಮ್ಯಾಲ ಕಲ್ಲಿನ ಪಡಿ ಹೊರಿಸುದು ದೇವಪ್ಪ ಗೌಡಿಗೆ ಹೆಂಗ ಕಾಣ್ತಿತ್ತ ಕೇಳಿದ್ರೆ ತಲೆ ಬಿಟ್ಟು ಮ್ಯಾಲ ಒಂದು ಮಳ ಅಂತರ ಕಾಣ್ತಿತ್ತು. ಎಲ್ಲಾರ್ಗಿ ಅವನ್ ತಲೆ ಮ್ಯಾಗ ಕಾಣಿಸ್ತಿತ್ತು, ದೇವಪ್ಪ ಗೌಡಿಗೂ ಒಂದು ಮಳ ಅಂತರ ಕಾಣಿಸ್ತಿತ್ತು. ಏನಂದ್ರಿ ಗೌಡ? ಅವಾಗ ತಾನ ಇವನು ಸಾಮಾನ್ಯ ಪುರುಷನಲ್ಲ, ಇವನಲ್ಲಿ ಏನೋ ಅಗಾಧವಾದ ಶಕ್ತಿ ಅದ. ಮಹಿಮಾ ಪುರುಷ ಅದಾನ, ಒಡಿಯ ಅದಾನ. ಇಂಥವನು ತಲೆ ಮ್ಯಾಲ ಕಲ್ಲಿನ ಪಡಿ ಯಾರು ಹೊರಿಸ್ಯಾರ ಅಂತ ಕೇಳ್ಬೇಕಂತ ತಿಳ್ಕೊಂಡು ದೇವಪ್ಪ ಗೌಡ ತಾನ ವಿಚಾರ ಮಾಡ್ತಾನ. ಸಮೀಪ ಹೋಗ್ತಾನೆ. ಯಾರಾದ್ರೂ ಹುಚ್ಚುರೆ ಯಾಕೆ ಕಲ್ಲು ಹೊರಿಸಿರಿ ಅಂತ ತಲೆ ಮ್ಯಾಲ ಕೂಡ ನಿಮಗೆ ಏನ್ ಸಂಬಂಧ ಇಲ್ರಿ, ಅದು ಸಾರಾ ತುಂಬವದಾನ, ಅದ್ರ ಸಲುವಾಗಿ ಅದು ಕೊಡುತ್ತಾನ. ನಾವೆಲ್ಲ ತಲೆ ಮೇಲೆ ಪಡಿ ಇರುದೇ ಅವನಿಗೆ. ಹೌದು. ಸರ್ಕಾರ ಶಿಕ್ಷೆ ಅದು ಶಿಕ್ಷೆ ಅದ ಅಂದ ಕೊಡ್ಲೇನೆ ಅವನು ಸಾಲ ಎಟ್ಟದ ಹೇಳಿ ನಾ ಕೊಡ್ತೀನಿ ಅಂದ. ನೋಡ್ರಿ ದೇವಪ್ಪ ಗೌಡ್ರು ಏನ್ ಮಾಡ್ತಾನ, ಕೈಯಲ್ಲಿ ಇರ್ತಕ್ಕಂತ ಬಂಗಾರದ ಕಡಿ ಇರ್ತಾವ, ಉಂಗ್ರಗಳು ಇರ್ತಾವ. ಬಿಚ್ಚಿಗರಿ ಭೇಟಿ ಬಿಡ್ತಾನ, ತಗೋ ನಿನ್ನು ಅಂತ ಹೇಳ್ತಾನ. ಎಟ್ಟಾಗ್ಯದ ಹಿಸಾಬ್ ಮಾಡಿ ತಗೋ ಅಂತ ಹೇಳಿ ಕೈಯಲ್ಲಿ ಇರ್ತಕ್ಕಂತ ಬಂಗಾರದ ಕಡಿಯನ್ನು ಕೊಟ್ಟ. ಅದ ಮುಟ್ಲಿಕ್ಕೆ ಹೆಂಗತ್ತಂದ್ರ ಡೋಣಜ್ ಒಳಗ ನಾನು ಭೂಮಿ ಅದ ಮಾರಿ ಕೊಡ್ತೀನಿ ಅಂತ ಹೇಳ್ತಾನ. ಅಕಸ್ಮಾತ್ ಇದು ತೋಣಿಕೆರೆ ಮುಟ್ಲಿಕ್ಕೆ ಡೋಣಜ ಊರಾಗ ನನ್ನ ಭೂಮಿ ಅದ, ಅದನ್ನ ಮಾರಿ ನೀವು ತುಂಬ್ತೀನಿ ಮೊದಲ ಹಿಸಾಬ್ ಮಾಡದ ಕಲ್ಲು ಇಳಿಸ್ರಿ ಅಂದ. ಆಯ್ತಪ್ಪ ತಿಳ್ಕೊಂಡು ಆಗಿರ್ತಕ್ಕಂತ ಹಿಸಾಬ್ ಮಾಡಿದ್ರು ಅವನ ಕೈ ಒಳಗೆ ಇರ್ತಕ್ಕಂತ ಬಂಗಾರ ಉಂಗುರ ಮತ್ತು ಕಡಿ ಸಮಾನಾಗಿ ಬಿಟ್ಟು ಅವನು ಕೊಟ್ಟಿರ್ತಕ್ಕಂತ ಬಂಗಾರದ ಕಡೆ ಉಂಗುರಗಳೆಲ್ಲ ಕೊಟ್ಟು ಲೆಕ್ಕ ಮಾಡ್ಲಕ್ಕಾಗಿ ಸಾವನಾಗಿ ಹೋಯ್ತು. ಸಾವನ ಆದ ಕೂಡಲೇ ತಲೆ ಮ್ಯಾಗಿನ ಕಲ್ಲು ಇಳಿಸಿದ್ರು. ಅಪ್ಪಿಗೋ ತಾನು ನಮಸ್ಕಾರ ಮಾಡ್ತಾನಿಪ್ಪ. ತಾವ್ ಯಾರು ಅಂದ ಕೂಡ್ಲೇನೆ ಹಿಂಗೆ ನಾನು ಡೋಣಜ ಊರದಿಂದ ಬಂದಿನಿಪ್ಪ ಅಂದ ಕೂಡ್ಲೇನೆ ಅವಾಗ ನನ್ನ ತಂದೆ ಭೇಟಿ ಮಾಡಿಸ್ತೀನಿ ಅಂತ ತಿಳ್ಕೊಂಡು ಹೋಗಿ ಸುಲಾಪುರ ಗ್ರಾಮಕ್ಕೆ ಹೋಗಿ ಅಮರಾಯಿ ಕರೆದುಕೊಂಡು ಹೋಗ್ತಾನ ಮಾಶುದ್ರನ ಬಲ್ಯಕ್ಕೆ. ಇದ್ದ ಆಗಿರ್ತಕ್ಕಂತ ಹಕೀಕತಿಗಳೆಲ್ಲ ಹೇಳ್ತಾನ. ತಂದೆ ಮುಂದೆ ಹೇಳ್ತಾ ಇದ್ದಾನೆ. ಅವಾಗ ದೇವಪ್ಪ ಗೌಡ ಕೈ ಜೋಡಿಸಿ ಅಂತ ಇದನ್ನ, ಗುರುನಾಥ ನೀನು ನಮ್ಮ ಊರಿಗೆ ಬರಬೇಕು, ಮತ್ತೊಂದು ನನಗೇನೂ ಬೇಕಾಗಿಲ್ಲ. ಗೌಡ್ರು ಹೇಳ್ತಾರ ಮಾಸಿದಪ್ಪಗೆಪ್ಪ ನೀವು ಬರ್ಬೇಕಂದ ಕೂಡಲೇ ಮತ್ತೊಂದು ಏನೂ ಬೇಕಾಗಿಲ್ಲ. ಏನ್ ಬೇಡದ ಕೂಡಲೇ ಏನೂ ಬೇಕಾಗಿಲ್ಲ. ನಿಮ್ಮಂತವ್ರು ನಮ್ಮ ಊರಾಗ ಇರೋದು ಬಹಳ ಒಳ್ಳೆಯದ. ನಿಮ್ಮಿಂದ ನಮಗೆ ಜನರು ಉದ್ಧಾರ ಆಗ್ಬೇಕಾದ್ರೆ ನೀವು ನಮ್ಗೆ ಬರ್ಬೇಕಂದ ಕೂಡ್ಲೇನೆ ಹೊಳ್ಳಿ ಮರುಳಿ ಮಾಸಿದ್ದಪ್ಪ ಮತ್ತು ಅಮರಾಯ ದೇವಪ್ಪ ಗೌಡ ಕೂಡಿಕೊಂಡು ಭಂಡಾರಗೋಟಿ ಗ್ರಾಮಕ್ಕೆ ಬಂದು ಹೇಳ್ತಾ ಇದ್ದಾರೆ, ಗೌಡ ಇವು ತಗೋ 3 ಹಳ್ಳ ತಗೋ. ನಿನಗೆ ಯಾವಾಗ ಸಂಕಟ ಬರ್ತದೆ, ಯಾವಾಗ ಆಪತ್ತು ಬರ್ತದೆ, ಎಲ್ಲಿ ನಿನಗ ಆತಂಕ ಆಗ್ತದ, ಏನ್ ಮಾಡ್ಬೇಕು? ಇವು 3 ಹಳ್ಳ ತಗೊಂಡು ಹೋಗ್ರಿ. ಎಲ್ಲಿ ಸಂಕಟ ಬರ್ತದೆ ಅಲ್ಲಿ ಹೋಗಿ ಒಂದು ಹಳ್ಳ ಹೋಗ್ಕೊತ ಹೋಗಿ ನಿವಾರಣೆ ಆಗ್ತದ. ನಿನ್ನ ಹಿಂದ ನಾ ಬರ್ತಾ ಹೊಳ್ಳಿ ನೋಡ್ಬೇಡ, ನಿನ್ನ ಹಿಂದ ನಾ ಬರ್ತೀನಿ ಹೊಳ್ಳಿ ನೋಡ್ಬೇಡ ಅಂತ ಹೇಳಿ ಆಶೀರ್ವಾದ ಮಾಡಿ ಹಚ್ಕೊಡ್ತಾನೆ. ಹೌದು. ದೇವಪ್ಪ ಗೌಡ 3 ಹಳ್ಳ ಕೈಯಾಗಿ ಹಿಡ್ಕೊಂಡು ಬರ್ತಾ ಇದ್ದಾನೆ. ಬರುತ್ತೊಳಗ ನದಿ ತುಂಬಿ ಹರಿಲಕ್ಕತ್ತದ. ಫಸ್ಟಿಗೆ ಏನಾಗ್ತದ, ಭೀಮಾ ನದಿ ಬಂದ ಮೇಲೆ ನದಿ ತುಂಬಿ ಕುಂಬಾರ ಮನಿ ಒಳಗೆ ಕೂಸ್ತೀರಿರ್ತದಪ್ಪ. ಕುಂಬಾರ ಮನಿ ಒಳಗ ಕೂಸ್ತೀರಿದ.
ಅಲ್ಲಿ ಏನ್ ಮಾಡ್ತಾನ ಅಂತ ಕೇಳಿ ಕುಂಬಾರ ಮನೆ ಒಳಗೆ ಕೂಸ್ತಿದಾಗ ಜನಕ್ಕೆ ಅಲ್ಲೆಲ್ಲ ದುಃಖ ಮಾಡಿ ಅಳ್ಳಕತ್ರು. ಹೌದು. ಅಳ್ಳಕತ್ತಾನ ಏನ್ ಮಾಡ್ದ, ಇದನ್ನ ಸಂಕಟ ಆಗ್ಯದ ನಿವಾರಣೆ ಬಯಲು ಮಾಡ್ಬೇಕಂತ ಹಳ್ಳಿನ ಮ್ಯಾಗ ಆ ಕೂಸಿನ ಮೇಲೆ ಒಂದು ಹಳ್ಳ ಹೋಗದ್. ಏನಾತ್ರಿಪ್ಪ? ಏನ್ ತೀರಿ ಹೋಗಿರ್ತಕ್ಕಂತ ಕೂಸ ಅಷ್ಟು ಮಂದಿ ಒಳಗೆ ಎದ್ದು ಕೂತಕಿರಿ ಚಕ್ಕನೆ ಎದ್ದು ಕೂತಿಗೆ ಕಣ್ಣು ತೆರೆದಕಿನ ಆಡ್ಲಕ್ಕತ್ತ. ನೋಡಪ್ಪ, ಅವಾಗ ಬಂಧನ ಅವರು ಬಯಲು ಮಾಡಿ ದುಃಖಿಗಳಾಗಿರ್ತಕ್ಕಂಥವ್ರೆಲ್ಲ ಬಂಧನ ಬಯಲು ಮಾಡ್ದ. ಒಂದ್ ಹಳ್ಳ ಹೋಯ್ತಾ, ಮುಂದೆ ಬರೋದ್ರೊಳಗ ಭೀಮಾ ನದಿ ದಂಡಿ ತುಂಬಿ ಹರಿಲಿಕ್ಕತ್ತದ. 2 ದಡಿ ಸೋಸಿ ಹೊಂಟಾವೇನು ಹ್ಯಾಂಗ್ ಹೋಗ್ಲಿ ಹೆಚ್ಚು ಗಾಡಿ ದಾಟಿ ಎತ್ತ ತಿಳ್ಕೊಂಡು ಒಂದು ಹಳ್ಳ ನೀರಿನಾಗ ಹೋಗದ. ನದಿ ತುಂಡಗಡದ ಯಾಡ್ಡಾಯ್ತು. ಹಾದಿ ಬಿಡ್ತ್ರಿಪ್ಪ. ಹಾದಿ ಬಿಡ್ತು ಹೋಗಂತ ಹೇಳಿ ಗಂಗಮ್ಮ ತಾಯಿ ಎರಡು ನಮಸ್ಕಾರ ಮಾಡಿ ಹೋಗ್ತಾನ. ಮಸೋಬನ ದರ್ಶನ ಮಾಡ್ತಾನೆ ನೀರಿನೊಳಗೆ. ಹೋಗಿ ದಂಡಿಗೆ ಹೋಗಿ ಹಿಂಗೆ ಉಳಿದ್ರೆ ನಡೆಯಂಗಿಲ್ಲ, ಇದು ಮತ್ತೆ ಹೊಳ್ಳಿ ಕೂಡಿ ಹರಿಲತ್ತ ಮತ್ತೊಂದು ಹಳ್ಳ ಹೋಗದ. ಹಂಗೆ ಬಿಟ್ರೆ ಪಾಪ ಆಗ್ತದ, ಇದು ಪಾಪ ಆಗ್ತದ ತಿಳ್ಕೊಂಡು ಮತ್ತೊಂದು ಹಳ್ಳ ಹೋಗದ. ಕೂಡಿ ಹರಿಲತ್ತ ಹಳ್ಳ ಅಂತರು ಅದು 3 ಹಳ್ಳ ಮುಗಿದ್ರಿಪ್ಪ. ಹೊಳಿಯರಿ ದಾಟದ ಹೋಗ್ತಾನ ಊರು ಸಮೀಪದಲ್ಲಿ ಹೋಗ್ತಾನ. ಹೋಗುದ್ರೊಳಗ ಹಿಂದೆ ನೋಡ್ಬೇಡ ಅಂತ ಹೇಳಿದ್ದಲ್ಲ ಮಾಶಿದ್ದಪ್ಪ. ಊರಾಗ ಹೋಗಿ ಇನ್ನ ಊರು ಮುಂದಿತ್ತು. ಹೊಳ್ಳಿ ಹಿಂದೆ ಸಪ್ಪಳ ಬರ್ಲಾತು. ವಾಲ್ಗ ಡೊಳ್ಳ ನಗಾರಿ ಬೆತ್ತ ಶಂಕ ಘಂಟಿ ಅವಾದ ಸಪ್ಪಳ ಆಗಲಕತ್ತ. ಅವಾಗ ಗುರುನಾಥ್ ಹೇಳಿರ್ತಕ್ಕಂಥ ಮಾತು ತಲೆಯಾಗ ಬತ್ತು. ಬಂದಾನ ಏನೋ ನನ್ನ ಗುರುನಾಥ ಹಿಂದತ್ತೇಳಿ ಎಲ್ಲಿ ಮರಳಿ ನೋಡ್ದ. ಊರಾಗ ಹೋಗಿ ಮರಳಿ ನೋಡುದ್ರೊಳಗ ಇಲ್ಲೇ ಬಣದಾಗ ವಾಸ. ದಾರಿ ಒಳಗೆ ಮಾಶುದ್ದಪ್ಪ ಮಾಯ ಆಗಿಬಿಟ್ಟ. ಅದೇ ದೇವಪ್ಪ ಗೌಡನ ಬಣ. ಈ ಸದ್ ಕರಿತಾರೆ ಹೀಗಾಗಿ ನೋಡ್ಲಿಕ್ಕೆ ಗುರುತದ ಸಿದ್ಧಾಟಿಗೆ ದೇವಪ್ಪ ಗೌಡನ ಬಣ ಅಂತ ಕರಿತಾರೆ. ಹಂಗ ಸಿದ್ಧರ ಮಾಡಿರ್ತಕ್ಕಂಥ ಲೀಲೆ ಏನದಾವ, ಪರಂಪರೆ ಉಳ್ದಾವ. ಹೌದು. ಯಾಕೆ ಒಂದು ಮಾತು ಹೇಳ್ತೀನಿ ನಿಮಗೆ. ಯಾಕಂದ್ರೆ ಇದೇ ಹಿಂಗೆಲ್ಲ ನಾವು ಒಮ್ಮೆ ವಿಠಾದ ಗ್ರಾಮಕ್ಕೆ ಕಾರ್ಯಕ್ರಮಕ್ಕೆ ಹೋಗಿದ್ದೆವು. ವಿಠಾ ಕಾರ್ಯಕ್ರಮಕ್ಕೆ ಹೋಗಿದ್ದೇವೆ. ವಿಠಾದ ಕಾರ್ಯಕ್ರಮ ಮುಗಿಸ್ಕೊಂಡು ಹೊಳ್ಳಿ ಮರಳಿ ಬರೋತ್ನಾಗ ಇದೇ ನಮ್ಮ ಹುಲಜಂತಿ ಗ್ರಾಮದ ಜಾತ್ರೆ ಆಗಿ ಒಟ್ಟು 2 ದಿವಸ ಆಗಿತ್ತು. ಹೌದ್ರಿಪ್ಪ. ಜಾತ್ರೆ ಆಗಿ 2 ದಿವಸ ಆಗಿತ್ತು. ನಾವೊಂದೇವು ದರ್ಶನ ಮಾಡ್ಕೊಂಡು ಹೋಗೋನು ಮಾಳಿಂಗರಾಯನಲ್ಲಿ. ಗಾಡಿ ಹೊಡೆದೇವು ಅಲ್ಲಿಗೆ. ಹೌದು. ದರ್ಶನ ಮಾಡಿದೆವು. ನಮ್ಮವ್ರ ಹುಡುಗರು ಎಲ್ಲರೂ ಇದ್ದವರು. ಇವ್ರು ಏನಂದ್ರು, ನೋಡ್ರಿ ಮತ್ ಜಾತ್ರೆ 2 ದಿವಸ ಆಯ್ತು, ಪ್ರಸಾದ ವ್ಯವಸ್ಥೆ ಇರ್ಲಾಕಿಲ್ಲ ಅಂತಂದ್ರು. ನಾವೊಂದೇ ಇರ್ಲಿಕ್ಕೆ ಬಿಡ್ತು, ದರ್ಶನ ಮಾಡಿ ಹೋಗೋಣ ಅಂದೇವು. ಮುತ್ತನ ದರ್ಶನ ಆಗ್ಯದ. ದರ್ಶನ ಮಾಡದೇವಿ. ಆ ಪೂಜಾರಿಗಳಿಗೆ ಕೇಳ್ದೇವು ಅಲ್ಲಿ ಪ್ರಸಾದದ ಏನ್ ಐತಿಲ್ರಿ ಇಲ್ಲಿ ಅಂತ ಕೇಳಿದ ಕೂಡಲೇ ಅವ್ರು ಅಂದ್ರು, ಇಲ್ರಿ ನಿನ್ನೆದು ಇತ್ತು ಇವತ್ತೇನಿಲ್ಲ, ಇವತ್ತು ಒಟ್ಟು ಖುಲ್ಲಾ ದರ್ಶನದ ಪ್ರಸಾದ ಇಲ್ಲ ಅಂತ ಹೇಳಿ. ಆಗ್ಲಿ ಅಂತ ತಿಳ್ಕೊಂಡು ನಮ್ಮಲ್ಲಿ ಏನಾಯ್ತು, ಒಂದ್ ಸ್ವಲ್ಪ ಮನಸ್ಸಿಗೆ ಹಳಾಳಿ ಆಯ್ತು. ಸತ್ಯವಾಗಿರ್ತಕ್ಕಂಥ ಘಟನೆ ಹೇಳ್ತೀನಿ. ಏನಾತ್ರಿಪ್ಪ? ಹೊಟ್ಟೆರೆ ಹಸದ ದೇವ್ರ ಕಾಲಲ್ಲಿ ಬೀಳುದು ಲಕ್ಷಣ ಇಲ್ಲ. ಹೌದು. ನಾವೊಂದೇವು ಬೇಕಾದಂತ ಜಾತ್ರೆ ಇದು ಮಾಡುದೇನೋಪ, ಪ್ರಸಾದ ಇಲ್ಲ ಹೊಟ್ಟಿಗೆ ನಮಗೆ ಸಿಗೋಲ್ಲ ನಮ್ಮ ಮನಸ್ಸಿನಾಗ. ಆದ್ರೂ ಸಹಿತ ಮನಸ್ಸಿನಾಗ ಹಳಾಳಿ ಆಯ್ತು. ದರ್ಶನ ಮಾಡ್ದೇವಿ. ಹೌದು. ಸುತ್ತ ಹಾಕಿದೇವಿ. ಸುತ್ತ ಹಾಕಿ ಹೊಂಟೇವ್ರಿ. ನೋಡ್ರ ಮನಸ್ಸಿಗೆ ಭಾಳ ಹಳಾಳಿ ಆಯ್ತು. ಸಾಕ್ ಬಿಡು, ಯಾನ್ ಮಾಳಿಂಗರ ಇದ್ದರೆ ಯಾನ್ ಮಾಡೋಣ ಅಂತ ಭಾವ ನಮ್ಮಲ್ಲಿ ಬತ್ತು. ನೋಡ್ರಿ ದೇವ್ರ ಆಟ ಹೆಂಗದ. ದೇವ್ರ ಆಟ ಹೆಂಗದ ಹೇಳ್ತೀನಿ ನಿಮಗ. ದಾಟಿ ಮುಂದೆ ಆಯ್ತಿನ ಗಾಡಿ ಹಂಗಿತ್ತು. ಜಿಪಿನ ಸನಿ ಹೋಗಿದ್ದಿ. ಎಲ್ಲಾರು ನಡ್ರಿ ಹೋಗುನ್ ನಡ್ರಿ ಅಂತ ಮುಂದೆ ಒಬ್ರು ಮುಂದೆ ಹಿಂದ ಓಡೋದ್ರೊಳಗ ಒಬ್ರು ನಮ್ಗೆ ಮಲೇಶ್ ಗೌಡ್ರ ಅಂತ ಹಿಂದೆ ಓಡ್ಕೋತ ಬಂದ್ರು. ಓ ನಿಂದ್ರಿ ಅವ್ರವ್ರದ್ರಿ ಅಂತ ಕೇಳಿದ್ರು. ಇಲ್ರಿ ನಾವು ಹಿಂಗೆ ಗುಡ್ಡದವ್ರು ಇದಾವ ಹಾಡ್ಕಿ ಹೋಗಿದ್ದೀವಿ ಇಟ್ಟಾಕ ಬಂದೆವು. ಅವಾಗ ಅಂದ ಕೂಡಲೇ ಇಲ್ಲಿ ಬರ್ರಿ, ಇಲ್ಲಿ ಪ್ರಸಾದ ತಗೊಂಡು ಹೋಗ್ತೀರ ಅಂದ್ರು. ನೋಡ್ರಿ ಯಾರು ಗುರ್ತಿಲ್ಲ. ಪ್ರಸಾದ ತಗೊಂಡು ಹೋಗಿ ಬರ್ರಿ ಕರಿಲತ್ತಾರ, ಬರ್ಲಿ ಹೊಳ್ಳಿ ಕರೆದೆವು. ಹೋಗಿ ಪುಣ್ಯಾತ್ಮ ಊಟಕ್ಕೆ ಕುಂಡಿಸಿದ ನಮಗ. ಹೌದು. ಪುಣ್ಯಾತ್ಮ ಹೋಗಿ ಊಟಕ್ಕೆ ಕುಂಡಿಸಿದ. ಊಟಕ್ಕೆ ಕುಡಿಸಿದ್ರೆ ಹೆಣ್ಮಗಳು ಒಬ್ಬಕ್ಕಿನ ಇದ್ರಲ್ಲಿ ನಾವು ನೋಡ್ಲಾಕ್ರಿ ಹೀಗೆ ನೋಡ್ತಿದ್ವಿ. ಏನೋಪ ನಾವು 5-6 ಮಂದಿ ಇದೇವು, ಯಾರು ನೀಡ್ತಾರೋ ಅನ್ಕೊ. ಹೋಳಿಗೆ ಮಾಡ್ಲಕತ್ತಿರ್, ಬಿಸಿ ಬಿಸಿ ಹೋಳಿಗೆ ಮಾಡ್ಲಕತ್ತಿದ್ರು. ಅಂದೇವು ದುರ್ಡೇರಿ ಇಟ್ಟಿತ್ತು, ಯಾನು ಕಾಣಿಸೋಲಾಯ್ತು. ನಮಗೆ ಹೋರಾಟ ಆಯ್ತು. ತಾಟಕ್ಕೆ ಹಚ್ಚಿ ನೀಡ್ಲಾತ್ರ ಬಿಸಿ ಹೋಳಿಗೆ, ಕಡಬ, ಚಜ್ಜಿ ರೊಟ್ಟಿ, ಹುಳಬಾನ ಅಂತ ಏನೇನು ಉಣ್ಬೇಕಾಗ ಶೇಂಗಾದ ಹೋಳಿಗೆ ಹಿಡಿದು ಸಾಕವ. ಇನ್ನೇನೇನು ಬ್ಯಾಡ ಅಂದ್ರು ಸದಿ ಕೇಳೋಳು. ಹೌದು. ಹೊಟ್ಟೆ ತುಂಬಿತು. ಅವಾಗ ನಾವು ತಿಳ್ಕೊಂಡೇವಿ ಬಂಧುಗಳೇ, ಇಲ್ಲಿ ಅದು ಸತ್ಯದ ಘಟನಾ. ನಮ್ಮವ್ರಿಗೆ ಅಂದೇವಿ, ನೋಡ್ರಿ ಮಾಳಿಂಗರಾಯನ ಮುತ್ಯಾನ ಜಾತ್ರಿ ಅನ್ನಿಲ್ಲ ಅಂತೇಳಿ ನಿಂದಾದ ಮಾತು ನಮ್ಮಲ್ಲಿ ಬಂದಿತ್ತು. ಇವರು ಕರ್ನಾವಿ ಯಾರ್ಯಾರು ಅಲ್ಲ, ಸಾಕ್ಷಾತ್ ಮಾಳಿಂಗರಾಯ ಮುತ್ಯ ಕರ್ದು ನಮ್ಮ ಪ್ರಸಾದ ಮಾಡಿ ಹಸುಗುಡಿ ಬಂಧುಗಳು. ಇದು ಸಿದ್ಧಾಟಿಗೆ. ಹೌದು, ಇದು ಸಿದ್ಧಾಟಿ. ಯಾಕಂದ್ರೆ ಆಗಿರ್ತಕ್ಕಂಥ ಸತ್ಯ ಘಟನಾ ಇದು. ಹೌದು. ಅದು ಯಾಕೆ ಓದಲ್ಲತ್ತರಿ ಹಂಗ ಹೋಗೇ ಬಾದಕ್ ನೋಡಿದಾರ ಒಳ್ಳೆ ಟೈಮ್ದಾಗ ಕೆಲಸ ಮಾಡ್ತದ ನೋಡೋದು ಅಂತ ಸೌಂಡ್ ಇಡೋದಕ್ಕೆ ಸೌಂಡ್ ಒಂದು ದಮ್ಮ ಹಾಲು ಇರ್ಲಿ. ಹಂಗ
ಸಿದ್ಧಾಟಿಗೆ ಕಲಿ ಕಟ್ಟಿ ಏರಿ ಧರ್ಮನ್ಯಾಗಿ ಸುಳ್ಳಾದರೂ ಸಿದ್ಧಾಟಿಗೆ ಸುಳ್ಳಾಗಿಲ್ಲ. ನಮ್ಮ ಸತ್ಸಂಗದೊಳಗೆ ಆಗಿರ್ತಕ್ಕಂಥ ಸತ್ಯ ಘಟನಾ ಇದೆ. ಹಂಗ ಪರಮಾತ್ಮ ಯಾವಾಗ ಬರ್ತಾನಂತ ಕೇಳಿದ್ರೆ ನಮ್ಮ ಭಕ್ತಿ ಹಣ್ಣಾಯ್ತಪ್ಪ ಅಂದ್ರೆ ಅಂದಿನ ಹಿಡಿದು ಇಂದಿನವರೆಗೆ ನಾವು ಇಲ್ಲಿ ಯಾವಾಗಾದ್ರೂ ಇಲ್ಲಿ ಬಂದ್ರೆ ಮಹಾಲಿಂಗರಾಯ ಮುತ್ತನ ದರ್ಶನ ಮಾಡಿ ಹೋಗ್ತೀವಿ. ಯಾಕಂದ್ರೆ ದೇವರಲ್ಲಿ ಭೇದ ಮಾಡಿದ ಹಿರಣ್ಯಕ್ಕ ಶಪಥೈತ ಕಂಬ ಒಡೆದು ನರಸಿಂಹ ಬಂದ ನಿತ್ತ. ಅರ್ಧ ಸೂರ್ಯ ಹೊಂಟಿದ್ದ, ಅರ್ಧ ಒಳಗ ಇದ್ದ ಹಿರಣ್ಯಕ್ಕ ಶಪ ಸತ್ತ. ಅಂತಿಂತವ್ರು ಆಗ್ಯಾರು ಬೇಪತ್ತ. ಎಂತದ್ ಬಿಡಿದ್ ಗೊತ್ತ ನಾವ್ ಆತೇವ್ ನಾಪತ್ತ ಎಂತದ್ ಬಿಡಿದ್ರಿ ಹಿರಿಯಣ್ಣಕ್ಕೆ ಶಾವ್ ಎಂತದ್ ಬಿಡಿದ. ಸೂರ್ಯ ಹೊಂಟ್ರು ಆಗಿರಬಾರ್ದು, ಸೂರ್ಯ ಮುಣಗುದ್ರು ಆಗಿರಬಾರ್ದು, ನರರಿಂದು ಆಗಿರಬಾರ್ದು, ನರಿ ಹರಿಯಂದು ಆಗಿರಬಾರ್ದು, ಯಾವ ಹೆಣ್ಮಕ್ಳ ಕೈಲೂ ಆಗಿರಬಾರ್ದು, ಮನಿ ಒಳಗೂ ಆಗಿರಬಾರ್ದ, ಹೊರಗೂ ಆಗಿರಬಾರ್ದು. ಒಟ್ಟು ಅವನು ಲೆಕ್ಕನು ಸಾವೇನಂದ ಆಗಿರಬಾರ್ದು, ಶಸ್ತ್ರಾಸ್ತ್ರಗಳ ಕೈಲಿನೂ ಆಗಿರಬಾರ್ದು. ಇಂತಾದ್ ಬೇಡಿದ. ಎಷ್ಟು ವಿಚಾರ ಮಾಡಿ ಬೇಡಿ ಅನ್ ನೋಡ್ರಿ. ಆದ್ರೂ ಸಹಿತ ಪರಮಾತ್ಮ ಏನ್ ಮಾಡ್ದ, ತಳಗ ನರ ಮಾನವನ ಅವತಾರ, ಮ್ಯಾಗ ಶಿವನ ಅವತಾರ. ನರಸಿಂಹ ಅವತಾರ ಧಾರಣ ಮಾಡ್ದ. ಬಾಕಲು ಸೂರ್ಯನು ಇನ್ನ ಹೊಂಟಿತಿಲ್ಲ, ಒಳಗ ಮುಳುಗಿತಿಲ್ಲ. ಅರ್ಧ ಸೂರ್ಯ ಹೊಂಟ, ಅರ್ಧನೇ ಒಳಗಿದ್ದ. ಮನಿ ಒಳಗೂ ಇಲ್ಲ, ಹೊರಗಿಲ್ಲ. ಹೊರಸಲ ಮ್ಯಾಲ ನಡು ನಟ್ಟು ಇಟ್ಟಕಿರಿ ಶೀಳಿ ತನ್ನ ಬಗಟಿ ಕರ್ಲ್ ಹಲ್ಲು ಹಾಕೊಂಡ. ಉಗುರಿಲಿ ಶೀಳಿ ಹೋಗದ ಕಡೆ, ಉಗುರಿಲಿ ಶೀಳಿ. ಆ ದೇವ್ರ ಮುಂದೆ ಯಾರದಾರ್ರಿ? ಹಂಗ ಅಂತ ಅವತಾರ ತಾಳ್ಯಾನ್ರಿಪ್ಪ. ಅಂತ ಅವತಾರ ತಾಳ್ಯಾನ ಯಾರು? ಪರಮಾತ್ಮ. ವರ ಕೊಟ್ಟದ್ದು ಖರೆ, ಅವನು ಶೀಳಿ ಒಗದುದ್ದು ಖರೆ. ಅವನ ವಚನಕ್ಕೆ ತಪ್ಪಿಲ್ಲ. ಹಾಂಗ ಈ ಸಿದ್ಧ ಮಾಳಿಂಗರಾಯ ಮುತ್ಯಾಂದು ಅಮೋಕ್ಷದ ಮುತ್ಯಾನ ಜಗತ್ತದೊಳಗೆ ಕೀರ್ತಿ ಬಹಳ ದೊಡ್ಡದು. ಬಂಗಾರ ಕೋಟಿ ಜನ ಸುಮ್ಮ ಕೂಡ್ತದ. ಎಂದಾಗ್ಯಾರ ಎಂದು ಕೂಡುದು ಸುಮ್ಮದ. ಆ ತಾಕತ್ತದಲ್ಲೇ ಬರ್ತದೆ. ತಾಕತ್ ಅದ. ಅವ್ರು ಸೇವಾ ಮಾಡುವಂತ ಕೇಳುವಂತ ಭಾಗ್ಯ ನಿಮಗ ನಮಗ ಸಿಕ್ಕದ್ ನಾವು ಒಂದು ಪುಣ್ಯವಂತರ. ಪುಣ್ಯವಂತ. ಯಾಕಂದ್ರೆ ಇವತ್ತಿನ ದಿನ ಯಾಕೆ ಇಷ್ಟು ಖರ್ಚು ಮಾಡಿ ಇಟ್ಟು ಭಂಡಾರ ಹಾರ್ಚಾಡಿ ದೇವ್ರ ಮುಂದೆ ಕೂತು ಸೇವಾ ಮಾಡುದು ಏನ್ ಬಾಳ ಕೊಳೆಮೆ ಅದ ನೋಡಿ. ನಮ್ಮ ಪೂಜಾರಿಗಳು ಅವರು ಮಾತು ಏನೇನು ಹೇಳ್ಬೇಕತ್ತಾರ ನೋಡಿ. ಹಿರಿಯರದಾರ ನಾ ಒಂದು ಮಾತು ಹೇಳ್ತೀನಿ, ಬಹಳ ಜ್ಞಾನ ಅದ ಅವರಲ್ಲಿ ಐತಿ. ಹೇಳ್ಬೇಕತ್ತಾರ ಕರಿ ಸುಧಾರಿಸಬ. ಏನು ಅನ್ನಪೂರ್ಣೇಶ್ವರಿ ಉದಾಹರಣೆ ಕೊಟ್ರು ಮಾಸ್ತರ. ಎಂತ ಉದಾಹರಣೆ ಕೊಟ್ರಿ? ಇದ್ರದ್ದು ಹೇಳಿದ್ರಿ ಅವರು. ಬ್ರಹ್ಮ ಕಪಾಲಿ ಕಪಾಲಿ ತುಂಬುದು ಅದಕ್ಕೆ ಹೇಳ್ಯಾರ ನೋಡು. ಮಹಾರಾಜರ ಪದ್ಯದೊಳಗೆ ಹೇಳಿಲ್ಲ? ಹೇಳ್ಯಾರಿ. ಪಾರ್ವತಿ ರಮಣ ನೀನೆ ಅನ್ನಪೂರ್ಣ ಮಾಡಿ ಅನ್ನದಾನ ಗಿರಿಧರ ರಮಣಗ ಮಾಡಿದಿ ಅನ್ನದಾನ ಮಾಡುದು ಇದು ನಿಜಾನೇ ಅದು. ಉದಾಹರಣೆ ಕೊಟ್ಟು ಇಂಥವೇ ಕೊಡ್ಬೇಕು. ಯಾಕ ಅನ್ನದಿಂದ ಏನಾಗ್ಯದ ಅಂತಕ್ಕಂಥ ಉದಾಹರಣೆಗಳ ಕೊಟ್ಟಾರಿ. ಜ್ಞಾನದಿಂದ ಏನಾಗಿರ್ತಕ್ಕಂಥ ಉದಾಹರಣೆ ನೀವು ಒಂದು ಮುಂದಿನ ಇದು ಪಾಳೆ ಒಳಗೆ ಹೇಳ್ರಿ ಮಾಸ್ತರ್. ಹಂಗ ಏನದ ಕೇಳಿದ್ರೆ ಪರಮಾತ್ಮ ಒಂದೊಂದು ಅವತಾರ ತಾಳಿ ಒಂದೊಂದು ಹಚ್ಚಾಣ ಶಾಜಕ್. ಇಲ್ಲಿ ಹೇಳುದು ಏನ್ ಹೇಳೋದ್ರಪ್ಪ? ಅಮರಾಯನ ತಲಿ ಮ್ಯಾಲ ಕಲ್ಲು ಹೊರಸ್ಯಾರ. ಊರಿನ ಜನ ಎಲ್ಲ ಹವು ಹಾರಿ ನೋಡ್ತಾರ. ಕೇಳು. ಊರ ಜನರ ಎಲ್ಲ ಹವು ಹಾರಿ ನೋಡ್ತಾರ. ಸಿದ್ದನ್ನ ನಗಲಿಗೆ ಜಾಡಿ ಅಂತದು ಪಡ್ಕೊಂಡು ಬಂದ ಬೇಡಿ. ಆಗ ಕಣ್ಣ ಮುಚ್ಚಿ ಕಣ್ಣ ತೆರೆಯುವುದರೊಳಗ ಕಣ್ಣಾನ ಕಿಡಿ. ಅಮರಾಯ ಕಣ್ಣ ಮುಚ್ಚಿ ಕಣ್ಣ ತೆರೆಯುವುದರೊಳಗ ಹಾರ್ತಿವ ಕಣ್ಣಾನ ಕಿಡಿ.
ತೆಲಿಯ ಮ್ಯಾಲಿನ ಕಲ್ಲ ಮಳ ಅಂತರ ಇತ್ತು ನಗತಾರ ತೆಲಿಯ ಮ್ಯಾಲಿನ ಕಲ್ಲ ಮಳ ಅಂತರ ಇತ್ತು ನಗತಾರ ಕೌತುಕ ಮಾಡಿ ಆಗ ತೆಲಿಯ ಮ್ಯಾಲಿನ ಕಲ್ಲ ಮಳ ಅಂತರ ಇತ್ತು ನಗತಾರ ಕೌತುಕ ಮಾಡಿ ಬೆಳಗಾನ ಒಳಗಾನ ಹೊರಗಾನ ಹಿಂಗ ಬರುತ್ತ ಬಂದು ಗುಡಿ ಬೆಳಗಾನ ಒಳಗಾನ ಹೊರಗಾನ ಹಿಂಗ ಬರುತ್ತ ಬಂದು ಗುಡಿ ಯಾರ ವರ್ಷರ ಕಲ್ಲ ಸಾಕ ತಳಗ ಇಳಿಸೋ ಕೈಯಂದ ಕೊಟ್ಟಾನ ಬಂಗಾರ ಕಡಿ ಗಂಧ ನಮ್ಮೂರಿಗೆ ಹೋಗೋನು ನಡಿ ಸವಿಯ ಶಬ್ದ ಕುಡಿಸ್ ಕವಿ ಮಾಡ್ಯಾರ ಮನಗೊಂಡ ಸಬದಾಗ ಹಾಡವರು ಕುಣದ್ಯಾಳಿ ಸವಿಯ ಶಬ್ದ ಕುಡಿಸ್ ಕವಿ ಮಾಡ್ಯಾರ ಮನಗೊಂಡ